ದೇಶದ ಅತ್ಯಂತ ಹಿರಿಯ ಶಾಸಕ ಅನ್ನುವಂಥ ಕೀರ್ತಿ ಇತ್ತು. ತನ್ನ ಸೇವೆಯನ್ನ ಕೊಡ್ತಾನೆ ಬರ್ತಾ ಇದ್ರು 95 ವರ್ಷಗಳಿಂದಲೂ ಕೂಡ. ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಂಥವರು, ಸಮಾಜ ಸೇವೆಯನ್ನ ಮಾಡ್ತಾ ಇದ್ರು. ಶೈಕ್ಷಣಿಕ ಕ್ಷೇತ್ರದಲ್ಲಿ, ಉದ್ಯಮ ಕ್ಷೇತ್ರದಲ್ಲಿ ಸೇರಿದಂತೆ ತನ್ನ ಸಮಾಜಕ್ಕೂ ತನ್ನ ಸಮುದಾಯಕ್ಕೂ ಕೂಡ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದಂಥ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪ ಅವರು. ನಿನ್ನೆ 6/25 ಸಂದರ್ಭದಲ್ಲಿ ವಿಧಿವಶರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಸೇರ್ತಾ ಇದೆ. ಪುತ್ರ ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಬರ್ತಾ ಇದ್ದಾರೆ. ದಾವಣಗೆರೆ, ಚಿತ್ರದುರ್ಗ ಭಾಗದಲ್ಲಂತೂ ಒಂದು ದೊಡ್ಡ ಹೆಸರನ್ನ ಮಾಡಿದಂಥವ್ರು. ದಾವಣಗೆರೆಯನ್ನ ಮತ್ತೊಮ್ಮೆ ರೀಡಿಫೈನ್ ಮಾಡಿದ್ದು ಅಂದ್ರೆ ಅದು ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ದಾವಣಗೆರೆಯನ್ನ ಶಾಮನೂರು ಶಿವಶಂಕರಪ್ಪ ಅವರನ್ನ ಇಲ್ಲದೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ದಾವಣಗೆರೆ, ಚಿತ್ರದುರ್ಗದಲ್ಲಿ ಆವರಿಸಿಕೊಂಡಿರುವಂಥವ್ರು. ಇದು ದಾವಣಗೆರೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂಥದ್ದು. ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸಿಎಂ, ಡಿಸಿಎಂ, ಖರ್ಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ BS ಯಡಿಯೂರಪ್ಪ ಅವರು ಸೇರಿದಂತೆ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದ ಇಂದಿನ ಕಲಾಪವನ್ನ ಮೊಟಕುಗೊಳಿಸಿ ದಾವಣಗೆರೆಯತ್ತ ಲೀಡರ್ಸ್ಗಳು ಬರ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಈಗ ಆಲ್ರೆಡಿ ಹೋಗಿರುವಂಥದ್ದು. ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಿ ಈಗ ಆಲ್ರೆಡಿ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜನ ಕಾರ್ಯಕರ್ತರು. ಮೊದಲ ಪುತ್ರ ಗಣೇಶ್ ನಿವಾಸದಲ್ಲಿ ಪಾರ್ಥಿವ ಶರೀರದ ಪೂಜೆ ನೆರವೇರಿತು. ನಂತರ ಪುತ್ರ SS ಮಲ್ಲಿಕಾರ್ಜುನ್ ನಿವಾಸದಲ್ಲಿ ಪೂಜೆ ಸಲ್ಲಿಸಲಾಗ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರು, ಅಭಿಮಾನಿಗಳು ಈಗ ಪಾರ್ಥಿವ ಶರೀರದ ದರ್ಶನವನ್ನು ಪಡಿತಾ ಇದ್ದಾರೆ. ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯಲಿದೆ. ಸಂಜೆ ಕಲ್ಲೇಶ್ವರ ರೈಸ್ ಮಿಲ್ ಆವರಣದಲ್ಲಿ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪತ್ನಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ದೊಡ್ಡ ಅಭಿಮಾನಿ ಬಳಗ ಅಷ್ಟೇ ಅಲ್ಲ, ಲಿಂಗಾಯತ ಸಮುದಾಯದಲ್ಲಿ ಅಪ್ರತಿಮ ನಾಯಕರಾಗಿಯೂ ಕೂಡ ಗುರ್ಸ್ಕೊಂಡಿದ್ದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ನೇರ ನುಡಿಗೆ ಹೆಸರುವಾಸಿ ಶಾಮನೂರು ಶಿವಶಂಕರಪ್ಪ ಅವರು. ಅಜಾತ ಶತ್ರು ಅಂತಾನೆ ಕರೆಸ್ಕೊಳ್ತಾರೆ. ರಾಜಕಾರಣದಲ್ಲಿ ಯಾರು ಕೂಡ ಇವರಿಗೆ ಶತ್ರುಗಳಿಲ್ಲ. ರಾಜಕೀಯದಲ್ಲಿ ಮಾತನಾಡ್ಬೋದಷ್ಟೇ, ಆದರೆ ರಾಜಕಾರಣದ ವಿಚಾರ, ವೈಯಕ್ತಿಕ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಯಾರು ಶತ್ರುಗಳೇ ಇಲ್ಲ ಶಾಮನೂರು ಶಿವಶಂಕರಪ್ಪ ಅವರಿಗೆ. ಈಗ ನಾವು ಹೈಸ್ಕೂಲ್ ಗ್ರೌಂಡಲ್ಲಿ ಸಾರ್ವಜನಿಕ ದರ್ಶನಕ್ಕೆ ನಾವಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಮನೆಯಲ್ಲಿ ಅವ್ರ ಕುಟುಂಬಸ್ಥರಿಂದ ಮತ್ತು ಕೆಲವರು VIPಗಳು, ಕೆಲವರು ಸಾರ್ವಜನಿಕರು ಬೆಳಗಿನಿಂದಲೇ ದರ್ಶನವನ್ನು ಪಡಿತಾ ಇದ್ದಾರೆ. ಅವರಿಗೆ ಅಲ್ಲಿ ಸಿದ್ಧತೆಯನ್ನು ಮಾಡಿದ್ದೇವೆ. ವಿಧಿವಿಧಾನಗಳ ಮುಗಿದ ತಕ್ಷಣ ಪೂಜಾ ಇವು ಹೈಸ್ಕೂಲ್ ಗ್ರೌಂಡಿಗೆ ಬರ್ತದೆ. ಹೈಸ್ಕೂಲ್ ಗ್ರೌಂಡ್ ಆದಮೇಲೆ ಇಲ್ಲಿಗೆ 4:15 5:15 ಒಳಗಡೆ ಇದನ್ನು ಅಂತಿಮ ಕಾರ್ಯಗಳನ್ನು ಮುಗಿಸ್ತಾರೆ. ಸೊ ಇಲ್ಲಿ ನಾವು ಮೀಡಿಯಾಗೆ ಬೇರೆ ಕಡೆ ಹಾಕಿದ್ದೇವೆ, VIPಗಳಿಗೆ ಬೇರೆ ಮಾಡಿದ್ದೇವೆ, ವಿವಿಧ ಮಠಾಧೀಶಗಳಿಗೆ, ಗುರುಗಳಿಗೆ ಒಂದು ಕಡೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಮತ್ತು ಎಲ್ಲ ಸಾರ್ವಜನಿಕರು ದರ್ಶನವನ್ನು ಹೈಸ್ಕೂಲ್ ಗ್ರೌಂಡಲ್ಲೇ ಪಡಿಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಸಮಾಧಾನದಿಂದ, ಶಾಂತಿಯುತದಿಂದ ಸಹಕರಿಸಬೇಕು. ಎಲ್ಲ LED ವಾಲನ್ನು ಮಾಡಿದ್ದೇವೆ. ಸೊ ಅಲ್ಲಿ ಲೈವ್ ಇರುತ್ತದೆ, ಅವರು ನೋಡಿಕೊಂಡು ಸಹಕರಿಸಬೇಕು ಅಂತೇಳಿ ಕೇಳ್ಕೊತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. DCM ಸಾಹೇಬರು ಕೂಡ TP ಬಂದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬರ್ತಾ ಇದ್ದಾರೆ. ಮತ್ತು ಸರ್ಕಾರದ ಅನೇಕ ಸಚಿವರು, ಈಗ 8 ಸಚಿವರು